ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ಹೇಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಯಾವ ರೀತಿಯಾಗಿ ಕಂಡೀಷನ್ಸ್ನ ಕಂಪ್ಲೀಟ್ ಮಾಡಿದೆ, 1000 ಸಬ್ಸ್ಕ್ರೈಬರ್ಸ್ ಇರ್ಬೋದು, ಹಾಗೆ 4000 ಅವರ್ ವಾಚ್ ಅವರ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತೇಳಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ನ್ಯೂ ಯೂಟ್ಯೂಬರ್ಸ್ಗೆ ಅಥವಾ ಮಾನಿಟೈಸೇಷನ್ಗೆ ನಿಯರ್ ಇರೋರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತೇಳಿ ಅನ್ಕೋತೀನಿ. ಹಾಗೆಯೇ ಯಾರು ಹೊಸದಾಗಿ ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರೋ ಅವರು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಲಿಕ್ಕೆ ಯಾವ ರೀತಿ ಕಷ್ಟಪಡ್ತಾ ಇದ್ದೀರಾ, ಯಾವ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡೆ ಅಂತೇಳಿ ಹೇಳ್ತೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಏನೇನೆಲ್ಲ ಆಯಿತು, ಯಾಕೆ ಡಿಸ್ಕಂಟಿನ್ಯೂ ಆಯಿತು, ಅದನ್ನೆಲ್ಲದೂ ಸಹ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರನ್ನ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ವಿಡಿಯೋನ ನೋಡ್ಬೋದು. ಫಸ್ಟು ನಾನು ಸಬ್ಸ್ಕ್ರೈಬರ್ಸ್ನ ಹೆಂಗೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೀನಿ. ಮಾತ್ರ ನಾನು ಫಸ್ಟು ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯವ್ರದ್ದಷ್ಟೇ ಮಾಡ್ಕೊಂಡಿದ್ದೆ. ಮನೇಲಿ ಎಷ್ಟು ಜನ ಇದ್ದಾರೋ ಅವ್ರದ್ದೆಲ್ಲರದ್ದು. ಆದರೆ ನನ್ನ ಪಾಡಿಗೆ ನಾನು ಸಬ್ಸ್ಕ್ರೈಬರ್ಸನ್ನು ಒಂದು ಇದು ಇಲ್ಲದೆ ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೆ. ಮೀನ್ಸ್ ನನಗೆ ಈ ಅರ್ನಿಂಗು ಈ ಥರ ಎಲ್ಲ ಕಾನ್ಸೆಪ್ಟ್ ಇರಲಿಲ್ಲ, ಸುಮ್ಮನೆ ಬೇಜಾರಿಗೆ ಮಾಡ್ತಾ ಇದ್ದೆಲ್ಲ. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಹೇಗಿದ್ರು ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಯಾ, ಅದರಿಂದ ಅರ್ನಿಂಗ್ ಇದೆ ಕಡೆ, ನೀನು ಅದ್ರ ರಿಲೇಟೆಡೇ ಹೋಗು ಟ್ರೈ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಫಸ್ಟ್ ನಾನು ಏನು ಮಾಡಿದೆ, ನನ್ನ ರಿಲೇಟಿವ್ಸ್ಗೆಲ್ಲ, ನನ್ನ ಮನೇಲೇನೋ ರಿಲೇಟಿವ್ಸ್ ಎಲ್ಲ ಇರ್ತಾರೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸು, ಆ ಥರ ಎಲ್ಲರಿಗೂ ಸಹ ನಾನು ಹೇಳ್ಬಿಟ್ಟು ಹಿಂಗೆ ಸೆಂಡ್ ಮಾಡಿ ಒಂದು ವಿಡಿಯೋನ, ಇದು ನನ್ನ ಚಾನಲ್ ಇದೆ, ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಇದಕ್ಕಿಷ್ಟು ಸಬ್ಸ್ಕ್ರೈಬರ್ಸ್ ಬೇಕು, ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಇಷ್ಟು ಕೌಂಟ್ ಬೇಕು ಅಂತೇಳಿ. ಸರಿ ಆಯಿತು, ಅವರು ಮಾಡಿಕೊಂಡ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಲಿಸ್ಟಿಗೆ ಬಂದೆ. ನಾನು ಎಲ್ಲಿ ನನ್ನ ಪ್ರೈಮರಿ ಸ್ಕೂಲಿಂದ ಹಿಡಿದು ಅಲ್ಲಿಂದ ಫ್ರೆಂಡ್ಸು ನಾನು ಕನೆಕ್ಟ್ ಮಾಡ್ಕೊಳ್ತಾ ಬಂದೆ. ಅಂದರೆ ತುಂಬ ಜನದ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನನಗಿರಲಿಲ್ಲ. ಅಂದರೆ ನಾನು ಲಿಮಿಟೆಡ್ ಇಟ್ಕೊಂಡಿರೋದು, ತುಂಬ ಕಡಿಮೆ ಫ್ರೆಂಡ್ಸ್ ನನಗೆ, ಅಂದರೆ ಮೀನ್ಸ್ ನಾನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದು ತುಂಬ ಕಡಿಮೆ ಫ್ರೆಂಡ್ಸು. ನಾನೇನು ಮಾಡಿದೆ, ಒಬ್ಬರಿಂದ ಒಬ್ಬರಿಗೆ ನಂಬರ್ ತೊಗೊಂಡು, ನಿನ್ನ ಹತ್ರ ಅವ್ರ ನಂಬರ್ ಇದೆಯಾ, ಇವ್ರ ನಂಬರ್ ಇದೆ, ಎಲ್ಲ ನಂಬರ್ಸ್ನ ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ಪ್ರೈಮರಿ, ಹೈಸ್ಕೂಲು ಅಂದರೆ ನಾನು ಸಪ್ರೇಟ್ ಓದಿದ್ದು, ಹಾಗಾಗಿ ಆಮೇಲೆ PUC, ಡಿಗ್ರಿ, BEd ಮತ್ತು PG ರಿಲೇಟೆಡ್ ಅಲ್ಲಿರ್ತಕ್ಕಂಥ ಫ್ರೆಂಡ್ಸು, ಮತ್ತು ನಾನು ವರ್ಕ್ ಮಾಡಿದ ಪ್ಲೇಸಲ್ಲಿ ನನ್ನ ಕೊಲೀಗ್ಸು, ಆ ಥರ ಅಕ್ಕನ ಫ್ರೆಂಡ್ಸು, ತಮ್ಮನ ಫ್ರೆಂಡ್ಸು, ನಮ್ಮ ಮನೆಯವ್ರ ಫ್ರೆಂಡ್ಸು, ಈಗ ಎಲ್ಲರದ್ದು ಸಹ ನಂಬರ್ನ ಕಲೆಕ್ಟ್ ಮಾಡಿಕೊಂಡೆ, ಎಲ್ಲರಿಗೂ ಸಹ ಕಳಿಸ್ತಾ ಬಂದೆ. ಕೆಲವ್ರನ್ನ ನಾನು ಫೇಸ್ಬುಕ್ಕಿಂದ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಅಲ್ಲೂ ಸಹ ನನಗೆ ಫೇಸ್ಬುಕ್ಕಲ್ಲಿ ಲಿಮಿಟೆಡ್ ಇದ್ದರು, ಎಲ್ಲರೂ ತುಂಬ ಜನ ಕಾಂಟ್ಯಾಕ್ಟ್ ಇರಲಿಲ್ಲ, ಅಲ್ಲೇನೂ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇನು ಮಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಲಿಸ್ಟಿಗೆ ಹೋಗ್ತಾ ಇದ್ದೆ. ಅಲ್ಲೋಗ್ಬಿಟ್ಟು ನನ್ನ ಸೀನಿಯರ್ಸ್ ಯಾರಿದ್ದಾರೆ, ನನ್ನ ಜೂನಿಯರ್ಸ್ ಯಾರಿದ್ದಾರೆ, ಆಮೇಲೆ ನನ್ನ ಕ್ಲಾಸ್ಮೇಟ್ಸ್ ಯಾರಿದ್ದಾರೆ, ಎಲ್ಲರಿಗೂ ಸಹ ಸಪ್ರೇಟಾಗಿ ಒಂದು ಲಿಂಕ್ ಮಾಡಿಕೊಂಡು ಆ ಲಿಂಕನ್ನು ತೊಗೊಂಡು ಅವ್ರಿಗೆ ಸೆಂಡ್ ಮಾಡಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ. ಸೊ ನನಗೆ ಕನೆಕ್ಟ್ ಆಗಿ, ಮೀನ್ಸ್ ಕನೆಕ್ಟ್ ಅನ್ನೋದಕ್ಕಿಂತ ಸಬ್ಸ್ಕ್ರೈಬ್ ಆಗಿ ಅಂತ ಅವ್ರು ಎಲ್ಲರಿಗೂ ಹೇಳಿ ನಾನು ಆ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊತ ಬಂದೆ. ಇನ್ನೂ ಅಂತ ಹೇಳಬೇಕು ಅಂದರೆ ನನಗೆ ಅಷ್ಟು ಜನ ಅದೇ ರೀತಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ. ಓಕೆನಾ, ನನಗೆ ಮ್ಯಾಕ್ಸಿಮಮ್ ಒಂದು 250 300 ತನಕ ನನಗೆ ರೀಚ್ ಮಾಡ್ಲಿಕ್ಕೆ ಆಗಿದ್ದು. ಸೊ ಒಂದು ದಿನ ಹೀಗೆ ಕಂಟಿನ್ಯೂ ಮತ್ತೆ ಫ್ರೆಂಡ್ಸಿಗೆ ನನ್ನ ನಾದಿಯರು ಇರ್ಬೋದು, ಅಥವಾ ನನ್ನ ಅಕ್ಕರು ಇರ್ಬೋದು, ನನ್ನ ಸಿಸ್ಟರ್ಸ್ ಇರ್ಬೋದು, ಎಲ್ಲರಿಗೂ ಸಹ ಶೇರ್ ಮಾಡ್ತಾಯಿದ್ರು ಫ್ರೆಂಡ್ಸಲ್ಲಿ, ಅವ್ರ ರಿಲೇಟಿವ್ಸ್ಗೆಲ್ಲ. ಸೊ ನಂದು ನಮ್ಮ ಇವಳು ಆಶಾಂದು ಸೊ ಈ ಥರ ಚಾನಲ್ ಮಾಡ್ತಿದ್ದಾಳೆ, ಎಲ್ರಿಗೂ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರು ಸಹ ಹಿಂಗೆ ಫಾರ್ವರ್ಡ್ ಮಾಡಿಬಿಟ್ಟು ಮಾಡಿಸಿದ್ದಾರೆ. ಅದಾದಮೇಲೆ ಒಂದ್ಸಲ ನಾನು ಒಂದು ರೇಷ್ಮೆ ಗಿಡ ಬರುತ್ತೆ, ಹಿಪ್ಪು ನೇರಳೆ ಅಂತೀವಲ್ಲ, ಸೊ ಅದರದ್ದು ಒಂದು ಹಣ್ಣಿಂದು ವಿಡಿಯೋ ಹಾಕಿದ್ದೆ. ಒಂದೇ ದಿನದಲ್ಲೇ ನನಗೆ 350ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅದರಲ್ಲಿ ಗೇನ್ ಆದರು. ಸೊ ಅದಾದಮೇಲೆ ಕೆಲವೊಂದು ವೀಡಿಯೋಸ್ಗೆ, ಕೆಲವೊಂದು ಪೂಜೆಗೆ, ಕೆಲವೊಂದು ಇದೇ ಥರ ಕೆಲವೊಂದು ಒಟ್ಟು ನಾವು ವೀಡಿಯೋಸ್ ಹಾಕ್ತಾ ಇದ್ವಿ ಅಂದರೆ ಅಟ್ಲೀಸ್ಟ್ 10 ಮೆಂಬರ್ಸು 15 ಮೆಂಬರ್ಸ್ ಹಿಂಗೆ ಒಂದೊಂದು ಹೊಸ ವೀಡಿಯೋಗೆ ಗೇನ್ ಆಗ್ತಾನೆ ಇದ್ರು. ಸೊ ನನಗೆ ಒಂದು 9 to 10 ಮಂತ್ಸ್ ಅನ್ನೋ ಒಳಗಡೆ 1000 ಕ್ರಾಸ್ ಆಗಿತ್ತು ನನಗೆ. ಬಟ್ ಆಮೇಲೆ ನಾನೇನು ಮಾಡಿದೆ ಅಂದರೆ ಸ್ಟಾಪ್ ಮಾಡಿದೆ. ಅಷ್ಟೊತ್ತಿಗೆ ನನಗೆ ಒಂದು 10 ಮಂತ್ಸ್ ಏನೋ ಆಗಿತ್ತು. ಆ ಟೈಮಲ್ಲಿ ನೋಡಿದಾಗ 2600 ವಾಚ್ ಅವರ್ ಆಗಿತ್ತು. ಸೊ ನಾನು ಯೂಟ್ಯೂಬ್ನಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದೆ, ಯಾಕಂದರೆ ನನಗೆ ಬೇರೆ ಕೆಲಸ ಬಂತು, ನಾನು ಅದರಲ್ಲಿ ಇನ್ವಾಲ್ವ್ ಆಗಬೇಕಾಯಿತು. ಸೊ ಹಾಗಾಗಿ ನಂದು YT ಸ್ಟುಡಿಯೋ ಎಲ್ಲನೂ ಡಿಲೀಟ್ ಮಾಡಿ ಸ್ಟಾಪ್ ಮಾಡಿದ್ದೆ. ಸೊ ಏನಾಯಿತು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ಮೊನ್ನೆ 2024 ಜೂನಲ್ಲಿ ನಾನು ಸ್ವಲ್ಪ ಮತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ನಲ್ಲ, ಸೊ ಆ ಟೈಮಲ್ಲಿ ಗ್ಯಾಪ್ ಇತ್ತು ನನಗೆ. ಸೊ ಆಗ ನಾನು ಮನೇಲಿ ಇದ್ದು ಏನು ಮಾಡೋದು, ನಂದು ಹಿಂಗೆ ಯೂಟ್ಯೂಬ್ ಇತ್ತಲ್ಲ, ನೋಡೋಣ ತಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಸ್ಟುಡಿಯೋನ ಎಲ್ಲ ಆನ್ ಮಾಡ್ಕೊಂಡು ನೋಡಿದೆ. ಸೊ ಸಬ್ಸ್ಕ್ರೈಬರ್ಸ್ ಅಲ್ಲೇ ಇತ್ತಲ್ವಾ, ಅಂದರೆ ಮಧ್ಯ 2 ಇಯರ್ಸಲ್ಲಿ 1 ಇಯರಲ್ಲಿ 1 ವೀಡಿಯೋ, 2 ಇಯರ್ ಮತ್ತೊಂದು ಇಯರಲ್ಲಿ 2 ವೀಡಿಯೋಸ್ ಅಂತ ಹಾಕಿದ್ದೀನಿ, ಇಲ್ಲ ಅಂತಲ್ಲ. ಅಂದರೆ ಮತ್ತೆ ಅವನ್ನೆಲ್ಲ ಪ್ರೈವೇಟ್ ಹಾಕ್ಬಿಟ್ಟು
ಸ್ಟಾಪ್ ಮಾಡಿದ್ದೆ, ಅಲ್ಲಿಗೆ ಬಿಟ್ಬಿಟ್ಟಿದ್ದೆ, ಮಾಡಿರಲಿಲ್ಲ. ಸೊ ಮತ್ತೆಲ್ಲ ನೋಡಿದೆ, ಓಕೆ ಎಲ್ಲನೂ ಪ್ರೈವೇಟಲ್ಲಿ ಇದ್ದಿದ್ದು ಅಷ್ಟು ವೀಡಿಯೋಸ್ನೆಲ್ಲ ಪಬ್ಲಿಕ್ ಮಾಡಿ ಕೈ ಬಿಟ್ಟೆ. ಅಲ್ಲಿಗೆ ನೆಕ್ಸ್ಟ್ ನನಗೆ ಡೆಲಿವರಿ ಆಯಿತು. ನೆಕ್ಸ್ಟ್ ಬಂದು 1-2 ಮಂತ್ಸ್ ಆಯಿತು. ಸೊ ಅಲ್ಲಿಗೆ ದಸರಾ ಹಬ್ಬ ಬಂತು ಮೊನ್ನೆ. ದಸರಾ ಹಬ್ಬದಲ್ಲಿನೂ ಸಹ ಒಂದು ವಿಡಿಯೋ ಚೆನ್ನಾಗಿ ರನ್ ಆಗ್ತಿತ್ತು. ನೋಡಿದೆ ಸಬ್ಸ್ಕ್ರೈಬರ್ ಸುಮ್ಮನೆ ಗೇನ್ ಆಗ್ತಾನೆ ಇದ್ದಾರೆ. ಆಮೇಲೆ ಯಾವ ವಿಡಿಯೋ ಅಂತೇಳಿ ನೋಡಿದಾಗ ಸೊ ಅದು ಚೆನ್ನಾಗಿ ಓಡ್ತಾ ಇತ್ತು. ಸೊ ಅದು ಒಂದು ವಿಡಿಯೋ ನನಗೆ ಅಲ್ಲಿ ಎಲ್ಲ ವಾಚ್ ಅವರ್ನು ಕಂಪ್ಲೀಟ್ ಮಾಡಿಬಿಡ್ತು. ಓಕೆ, ಅಂದರೆ ನಾವು ಕೇಳಕ್ಕೆ ಬರಲ್ಲ ಯಾವಾಗ ಯಾವ ವಿಡಿಯೋ ಏನು ಯಾವಾಗ ಕ್ಲಿಕ್ ಆಗುತ್ತೆ ಏನು ಅಂತೇಳಿ. ಬಟ್ ನಾನು ಅದನ್ನು ತಪ್ಪು ಮಾಡಿಬಿಟ್ಟೆ. 2 ಇಯರ್ಸ್ ಗ್ಯಾಪ್ ಮಾಡಿ ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ನಾನು ಸುಮ್ಮನೆ ಹಾಕಬೇಕಾಗಿತ್ತು. ಒಂದು ನನಗೆ ಸ್ವಲ್ಪ ಭಯ ಇತ್ತು, ಏನಂದರೆ ವಿಡಿಯೋಸ್ದು ಜಿಯೋಗ್ರಫಿ ತೆಗೆದಾಗ ಅದು ನನಗೆ ಮುಂಚೆ ಏನು ಕಾನ್ಸೆಪ್ಟ್ ಇತ್ತು ಅಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ನೋಡ್ತಾರೆ ಅಂತ ಹೇಳ್ಬಿಟ್ಟು ಔಟ್ ಆಫ್ ಕಂಟ್ರಿದೆಲ್ಲ ಲೀಸ್ಟ್ ತೋರಿಸ್ತಲ್ಲ, ಸ್ವಲ್ಪ ಭಯ ಆಗಿತ್ತು. ಸೊ ಅದನ್ನು ಸಹ ನಾನು ಸ್ಟಾಪ್ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಾಗಿದ್ದು, ಸೊ ಇದು ಎಲ್ಲ ಕಡೆನೂ ಇರುತ್ತೆ, ಇದೇನು ಲಿಮಿಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋದಿಂದ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಯಿತು. ಸೊ ನಾನು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದು ಆ ರೀತಿಯಲ್ಲಿ. ನೀವು ಈಗ ಎಲ್ಲೋ ವರ್ಕಿಗೆ ಹೋಗ್ತಾ ಇರ್ತೀರೋ ಅಥವಾ ಬಸ್ಸಲ್ಲೆಲ್ಲೋ ಹೋಗ್ತಾ ಇರ್ತೀರೋ, ನೀವು ಶಾಪ್ಗಳಿಗೆ ಹೋಗ್ತಿರೋ, ತರಕಾರಿ ತರಕ್ಕೆ ಹೋಗ್ತಿರೋ, ಎಲ್ಲ ಕಡೆನೂ ಅಷ್ಟೇ ಯಾರಾಗುತ್ತೋ ಅವ್ರದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಹಿಂಗೆ ಮಾಡ್ತಾ ಇದ್ದೀನಿ, ನನಗೆ ಹಿಂಗೆ ಬೇಕು, ಹೆಂಗಿದ್ರು ಪರಿಚಯ ಇರ್ತಾರಲ್ವ, ಅವ್ರದ್ದು ತೆಗೆದು ಬಿಡಿ, ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಏನು ಕಟ್ಟಬೇಕಾಗಿಲ್ಲ, ಯೂಟ್ಯೂಬ್ ಚಾನಲ್ ಇದು, ನೀವು ಯೂಟ್ಯೂಬಲ್ಲಿ ನೋಡ್ತಿರಲ್ಲ ಆ ಥರನೇ. ಸೊ ಈ ಥರ ಮಾಡ್ಕೊಳ್ಳಿ ಅಂತೇಳಿ ನಾಚಿಕೆ ಬಿಟ್ಟು ಕೇಳಿ, ಏನೂ ಆಗಲ್ಲ. ನಾವಿಂದು ಕಳ್ತನ ಮಾಡ್ತೀವ, ದರೋಡೆ ಮಾಡ್ತೀವ, ಇನ್ನೊಬ್ರಿಗೆ ಏನಾದರೂ ಮೋಸ ಮಾಡ್ತೀವ, ಏನೂ ಇಲ್ಲ. ಎಲ್ಲರೂ ಅಷ್ಟೇ ಬಿಸ್ನೆಸ್, ಒಂದು ಬಿಸ್ನೆಸ್ ಯಾರೋ ಸ್ಟಾರ್ಟ್ ಮಾಡ್ತಾರೆ ಅಂದಾಗ ಸ್ಟಾರ್ಟಿಂಗ್ ಕಮ್ಮಿಯಿಂದಲೇ ಸ್ಟಾರ್ಟ್ ಆಗೋದು. ಆಮೇಲೆ ಅದು ಬೆಳ್ಕೊಂಡು ಹೋಗುತ್ತೆ. ಎಲ್ಲರಿಗೆ ಏನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೋ ಅವರೆಲ್ಲ ಸ್ಟಾರ್ಟಿಂಗಲ್ಲಿ ಹೀಗೆ ಮಾಡಿರ್ತಾರೆ. ಸೊ ಏನು ಮಾಡಿ, ಎಲ್ಲರನ್ನೂ ಯಾರ್ಯಾರು ಸಿಗ್ತಾರೋ, ಫ್ರೆಂಡ್ಸ್ ಇರ್ಬೋದು, ಹಿಂಗೇನೋ ಹಾಲು ತರಕ್ಕೆ ಹೋಗ್ತಾರೋ, ಅಲ್ಲಿ ಪರಿಚಯ ಇರ್ತಾರೆ, ನಾನು ಹಿಂಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡಿ, ತೋರಿಸಿ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಇತ್ಕೊಂಡೇ ಮಾಡಿಸಿ. ಅವ್ರಿಗೆ ಹೇಳಿದರೆ ಕೆಲವೊಂದ್ಸಲ ಮಾಡಲ್ಲ, ಆಯಿತು ಮಾಡ್ತೀನಿ ಅಂತೇಳಿ ಹೇಳಿರ್ತಾರೆ. ಬಟ್ ಹಾಗೆ ಮಾಡಬೇಡಿ, ನಿಂತ್ಕೊಂಡ್ಬಿಟ್ಟು ಮಾಡಿಸಿ, ನಾಚಿಕೆ ಬಿಟ್ಟು ಮಾಡಿಸಿ. ಯಾರು ಏನಾದರೂ ಅಂದ್ಕೊಂಡ್ಲಿ, ಅದೇನು ಕಳ್ತನಲ್ಲ, ಮೋಸ ಅಲ್ಲ, ಏನೂ ಅಲ್ಲ, ಇನ್ನೊಂದು ಕೆಲಸ, ಅದೊಂದು ವರ್ಕ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ. ಸೊ ಈ ರೀತಿ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬ್, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ವೀಡಿಯೋಸು. ಸೊ ಹಂಗಾಗಿ ಕೆಲವೊಂದು ಸಲ ವರ್ಷ ಆದರೂ ಕೆಲವ್ರದ್ದು ಸಬ್ಸ್ಕ್ರೈಬರ್ಸ್ ಆಗಿರಲ್ಲ, ವಾಚ್ ಅವರ್ ಆಗ್ತಾ ಬಂದಿರುತ್ತೆ, ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ಸೊ ಹಂಗಾಗಿ ಸಬ್ಸ್ಕ್ರೈಬರ್ಸನ್ನು ನೀವು ಈ ರೀತಿ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ವಾಚ್ ಅವರ್ಸ್ಗೆ ಬಂದಾಗ ನನಗೆ ಅದು ಒಂದು ವೀಡಿಯೋದಿಂದ ಕ್ಲಿಕ್ ಆಯಿತು. ಸುಮ್ಮನೆ ನಾನು ಡೈಲಿ ಏನು ಹಾಕ್ತಾ ಇರಲಿಲ್ಲ ಮುಂಚೆ. ವಾರಕ್ಕೊಂದ್ಸಲ, 15 ಡೇಸ್ಗೊಂದ್ಸಲ, ಕೆಲವೊಂದ್ಸಲ ಕಂಟಿನ್ಯೂ ಒಂದು 10 ಡೇಸ್ ಕಂಟಿನ್ಯೂ ಹಾಕಿದ್ದೀನಿ. ಹಿಂಗೆ ಗ್ಯಾಪ್ ಮಾಡ್ತಾ ಇದ್ದೆ, ನನಗೆ ಯಾವಾಗ ಅನಿಸುತ್ತೋ ಅವಾಗ ಆಗ್ತಾ ಇದ್ದೆ. ಆಮೇಲೆ ನಾನು ಸ್ಟಾಪ್ ಮಾಡಿದ್ದೆ. ಆವಾಗ ಅಷ್ಟಾಗಿತ್ತು, ನಾನು ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಿದರೆ ಹಾಕ್ತಿತ್ತೇನೋ ಗೊತ್ತಿಲ್ಲ. ಬಟ್ ಮೊನ್ನೆ ಒಂದು ವಿಡಿಯೋ ಕ್ಲಿಕ್ ಆಗಿಬಿಟ್ಟು ಅದು ಆಲ್ಮೋಸ್ಟ್ ಎಲ್ಲ ವಾಚ್ ಅವರ್ ಅದೇ ಕಂಪ್ಲೀಟ್ ಮಾಡಿತು. ಅದಾದಮೇಲೆ ಇನ್ನೊಂದೆರಡು ಹಿಂದೆನೇ ಆಗ್ತಾ ಬಂದವು. ಸೊ ನಾನೇನು ಮಾಡಿದೆ, ಆವಾಗ ಪರವಾಗಿಲ್ಲ, ರನ್ ಆಗ್ತಾ ಇದೆ, ಕಂಪ್ಲೀಟ್ ಆಗ್ತಿದೆ ಅಲ್ವಾ, ಸೊ ನಾನು ಯಾಕೆ ಸುಮ್ಮನೆ ಸ್ಟಾಪ್ ಮಾಡೋದು ಅಂತೇಳಿ ಮತ್ತೆ ನಾನು ವಿಡಿಯೋನ ಹಾಕ್ತಾ ಬಂದೆ. ಅದು ನೋಡ್ಬೋದು, ಎಲ್ಲ ವೀಡಿಯೋಸ್ಗೆ ನನಗೆ 1000 ಏನು ರನ್ ಇಲ್ಲ. ಯಾಕಂದರೆ ನನಗೆ ಎಲ್ಲ ವೀಡಿಯೋಸು ರೀಚ್ ಆಗಿಲ್ಲ. ಒಂದು ವಿಡಿಯೋದಿಂದ ನನಗೆ ಕ್ಲಿಕ್ ಆಗಿರೋದು. ಸೊ ಹಾಗಾಗಿ ಕೆಲವೊಂದು ಕ್ಲಿಕ್ ಆಗ್ತದೆ, ಕೆಲವೊಂದು ಇಲ್ಲ, ಕೆಲವೊಂದು ಕಡಿಮೆ ಇದೆ. ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಕಂಟಿನ್ಯೂ ಹಾಕೊಳ್ತಾ ಬಂದರೆ ಒಂದೊಂದು ವೀಡಿಯೋಕ್ಕಾದ್ರೂ 3 ಮೆಂಬರ್ಸ್ 4 ಮೆಂಬರ್ಸ್ ಹೊಸ ನ್ಯೂ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ಸೊ ಹಾಗಾಗಿ ಸ್ಟಾಪ್ ಮಾಡಬೇಡಿ, ಅದು ಯಾವಾಗುತ್ತೋ ಆಗಲಿ. ಆದರೆ ಒಂದು ಕಾನ್ಸೆಪ್ಟ್ ಇರಬೇಕು, ನನಗೆ ಇದರಿಂದ ಅರ್ನಿಂಗ್ ಬರಲೇಬೇಕು, ನಾನು ಇವತ್ತು ವಿಡಿಯೋ ಹಾಕಿದ್ದೆ, ನನಗೆ ಇಷ್ಟೇ ವ್ಯೂ ಬರಬೇಕು ಅಂತೇಳಿ ಸುಮ್ಮನೆ ವೈಟ್ ಸ್ಟುಡಿಯೋಕ್ಕೆ ಹೋಗೋದು ನೋಡೋದು ಮಾಡಬಾರ್ದು. ಹಾಗೆ WH ಮೀನ್ಸ್ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಬಂದಾಗ ನೀವು ಏನು ಮಾಡಿ ಅಂದರೆ, ನಿಮ್ಗೆ ಫ್ರೆಂಡ್ಸು, ಫ್ಯಾಮಿಲೀಸು ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಒಂದೊಂದು ಇಬ್ಬಿಬ್ಬರಿಗೆ ಡೈಲಿ ಹೇಳ್ತಾ ಇರಿ. ನಿಮಗೆ ಮೀನ್ಸ್ ನಿಮ್ಮ ಮಾತು ಕೇಳ್ತಾರೆ, ಅವ್ರು ಹಾಕ್ತಾರೆ ಅಂದರೆ ಓಕೆ, ಮಂದ್ರಿ ವರ್ಕ್ ಮಾಡೋರಿಗೆ ಹೇಳಬೇಡಿ. ಏನಂದರೆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರಲ್ಲ, ಅವಾಗೆಲ್ಲವೂ ಆಲ್ಮೋಸ್ಟ್ ಇಂತಿಂಥ ಗ್ರೂಪ್ಗೆ ಪ್ಲೇ ಲಿಸ್ಟ್ಗೆ ಅಂತೇಳಿ ಮಾಡಿ, ಇಲ್ಲ ಫಸ್ಟೂ ಪ್ಲೇ ಲಿಸ್ಟ್ಗೆ ರಿಲೇಟೆಡ್ ಒಂದು 2-3 ಥರ ಮಾಡಿಬಿಟ್ಟು ಪ್ಲೇ ಲಿಸ್ಟ್ಗೆ ಇಟ್ಬಿಡಿ. ಅವ್ರಿಗೆ ಹೇಳಿ, ನಾನು ಈ ಥರ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ವೀಡಿಯೋಸ್ನ ಆನ್ ಮಾಡಿ, ನೀನು ಯೂಟ್ಯೂಬ್ ಇದನ್ನು ನೆಟ್ ಹೇಗಿದ್ರು ಯೂಸ್ ಮಾಡಲ್ಲ, ಕರೆನ್ಸಿ ಅಂತೂ ಹಾಕ್ಸಿರ್ತಾರೆ, ವೇಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಈ ರೀತಿ ಪ್ಲೇ ಆಲ್ ಅಂತೇಳಿ ಕೊಟ್ಟು ಕೈ ಬಿಡಿ ಅಂತ ಹೇಳ್ಬಿಟ್ಟು, ಸೊ ಆ ರೀತಿ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಯಾವುದು ಕಂಪ್ಲೀಟ್ ಆಗೋದಿಲ್ಲ ಹಂಗೆ ಬಿಟ್ರೆ. ಸೊ ನೆಕ್ಸ್ಟ್ ಅದು ಬರ್ತಾ ಏನಾಗುತ್ತೆ, ಕೆಲವ್ರಿಗೆ ಹಿಂಗೆ ಎಲ್ಲರೂ ಮಾಡಲ್ಲ, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ನಿಮ್ಮ ಕೈಗೆ ಯಾರಾದರೂ ಸಿಗ್ತಾರಲ್ವ, ನೀವು ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿರ್ತೀರ, ನಿಮ್ಮ ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಹೋಗಿರ್ತೀರ, ಆ ಟೈಮಲ್ಲಿ ಅವ್ರು ಇಸ್ಕೊಂಡು ಆನ್ ಮಾಡಿ ಕೈ ಬಿಟ್ಬಿಡಿ. ಸೊ ಅವ್ರಿಗೂ ಹೇಳಿಬಿಟ್ಟು ಈ ಥರ ಮಾಡು ಅಂತ ಹೇಳ್ಬಿಟ್ಟು ಆ ಥರ ಮಾಡಿಸ್ಕೊಂಡು ನೀವು
ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ ಲೈವನ್ನು ತೊಗೊಳ್ಳಿ. ಲೈವಲ್ಲಿ ತೊಗೊಂಡು ನೀವು ಏನಾದರೂ ಅಡುಗೆ ಮಾಡ್ತಿರ್ತೀರಾ, ಮತ್ತೊಂದು ಮಾಡ್ತೀರಾ, ಸೊ ಅದನ್ನು ಲೈವಿಗೆ ಹಾಕಿ ನಿಮಗೆ ಇದು ವಾಯ್ಸ್ ಬೇಕು ಅಂದರೆ ವಾಯ್ಸ್ ಇಡಿ, ಇಲ್ಲ ಮ್ಯೂಟ್ ಬೇಕಂದರೆ ಮ್ಯೂಟ್ಗಿಟ್ಟು ಆ ರೀತಿ ಎಲ್ಲ ಮಾಡಿಕೊಂಡು ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು. ಅಷ್ಟರೊಳಗಡೆ ಯಾವುದಾದ್ರೂ ವೀಡಿಯೋ ಕ್ಲಿಕ್ ಆದರೂ ಆಗ್ಬೋದು. ಅಂದರೆ ಒಂದೇನು ಅಂದರೆ ವೀಡಿಯೋನ ಹಾಕಬೇಕು. ದಿನ ಹಾಕಬೇಕಾ ಹಂಗೇನಿಲ್ಲ. ನಿಮಗೆ 2 days ಒಂದಾದರೂ ಆಯಿತು, ಇಲ್ಲ ವೀಕ್ಲಿ 3 to 4 ಆದರೂ ಹಾಕಿ. ನನಗೆ ಕೆಲವೊಂದು ಸಲ ಹಾಕ್ತೀನಿ. ನನ್ನ ಮಗಳು ಚಿಕ್ಕವಳಿರೋದ್ರಿಂದ ಅವಳು ಸುಮ್ಮನಿದ್ರೆ ಅವಳು ಹಾಕ್ತೀನಿ, ಇಲ್ಲ ಅಂದರೆ ಆಗಲ್ಲ, ಗ್ಯಾಪ್ ಅದೇ ಆಗುತ್ತೆ ನಂದು. ಸೊ ಹಾಗಾಗಿ ವಿಡಿಯೋಸ್ ವಾಚ್ ಅವರ್ನ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ನಾನು ಈಗ ವಾಚ್ ಅವರ್ ಆಗಿದೆ. ನಾನು ಕೆಲವರಿಗೆ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಬೇಕಾದರೆ ಇದನ್ನು ತಗೊಳ್ಬಹುದು. ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಬಂದಿದೆ. ನನಗೆ ಸಬ್ಸ್ಕ್ರೈಬರ್ಸ್ ಇನ್ನೊಂದು 100 ಮೆಂಬರ್ಸ್ ಬೇಕು ಅನ್ನೋರು ನೀವು ಬೇಕಾದರೆ ನನ್ನ ಚಾನಲ್ನ ಜಾಯಿನ್ ಆದರೆ ನಾನು ನಿಮಗೆ 100 ಸಬ್ಸ್ಕ್ರೈಬರ್ಸ್ನ ಕೊಡ್ತೀನಿ. ನಂದು ಫಸ್ಟ್ ಲೆವೆಲ್ ಏನಿದೆಯಲ್ಲ ಅಲ್ಲಿ ಜಾಯಿನ್ ಆದರೆ ನಾನು ನಿಮಗೆ ಕೊಡ್ತೀನಿ. ಅಂದರೆ ಅವರು ಇವತ್ತೇ ಹಾಕ್ತಾರೆ ಅಂತ ಹೇಳಕ್ಕೆ ಬರಲ್ಲ. ನನ್ನೊಂದು ಗೊತ್ತಿರೋ ಗ್ರೂಪ್ಸ್ ಇದೆ. ಆ ಗ್ರೂಪಿಗೆ ಅವ್ರು ಸೆಂಡ್ ಮಾಡಿದಾಗ ಅವ್ರು ನೋಡಿದಾಗ ಅವರು ಜಾಯಿನ್ ಮೀನ್ಸ್ ಅವ್ರು ಸಬ್ಸ್ಕ್ರೈಬ್ ಆಗ್ತಾರೆ. ಬಟ್ ಅವರು ವೀಡಿಯೋಸ್ ನೋಡ್ತಾರಾ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಕೆಲವ್ರು ನೋಡ್ಬೋದು, ಕೆಲವ್ರು ನೋಡದೇ ಇರ್ಬೋದು. ಬಟ್ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಫಸ್ಟ್ ಲೆವೆಲ್ ಯಾಕಂದರೆ ನನಗೂ ಬೇಕು, ನಿಮಗೂ ಬೇಕು. ಸೊ ಹಾಗಾಗಿ ನೀವು ಫಸ್ಟ್ ಯಾರ್ಯಾರು ಆಗಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ವಾ, ಕನ್ಫರ್ಮೇಷನ್ ಇರಬೇಕು. ಸೊ ಫಸ್ಟ್ ಲೆವೆಲ್ಗೆ ನೀವು ನನ್ನ ಚಾನಲ್ಗೆ ನೀವು ಜಾಯಿನ್ ಆದರೆ ಅಂದರೆ ನಾನು ಖಂಡಿತ ನಿಮಗೆ 2-3 ಡೇಸಲ್ಲಿ 100 ಸಬ್ಸ್ಕ್ರೈಬರ್ಸನ್ನು ಮಾಡಿಸ್ಕೊಡ್ತೀನಿ. ನೀವು ಆ ರೀತಿ ಮಾಡ್ಬೋದು. ಇಲ್ಲ ಬೇಕು ಅನ್ನೋರು ಸಹ ಆಗ್ಬೋದು. ಚಾನಲ್ ಮಾನಿಟೈಸೇಷನಿಗೆ ಬಂದವರೇನೇ ಬೇಕಾ ಅಂತೇನಿಲ್ಲ. ಇಲ್ಲಿ ಕಮ್ಮಿ ಇರೋರು ಸಹ ನಿಮಗೆ 100 ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ನೀವು ಅಲ್ಲಿ ನನಗೆ ಜಾಯಿನ್ ಆಗ್ಬೋದು. ನಾನು ನಿಮಗೆ ಮಾಡಿಸ್ಕೊಡ್ತೀನಿ. ಅಂದರೆ ಅವರು ಒಂದೇ ದಿನದಲ್ಲೇ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ನಾನು ಅವ್ರಿಗೆ ಸೆಂಡ್ ಮಾಡಿರ್ತೀನಿ. ಅವ್ರು ನೋಡ್ಕೊಂಡು ಯಾವಾಗ ಬೇಕಾದರೂ ಮಾಡಬಹುದು, ಒಬ್ಬೊಬ್ಬರೇ. ಸೊ ಹಾಗಾಗಿ ಒಂದು 2-3 ಡೇಸಲ್ಲಂತೂ ಆಗುತ್ತೆ. ಇದು ಒಂದು ನಾನು ನಿಮಗೆ ಹೊಸೊಬ್ಬರಿಗೆ ನಿಯರ್ ಇರೋರಿಗೆ ಹೇಳಬಲ್ಲೆ. ಸೊ ಈ ರೀತಿಯಾಗಿ ನೀವು ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ನಮ್ಮ ಎಫರ್ಟ್ ಇಲ್ದಲೇ ಯಾವುದೂ ಆಗಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರಯತ್ನ ಪಡಲೇಬೇಕು. ಸಬ್ಸ್ಕ್ರೈಬರ್ಸ್ ಕಡೆ ಗೇನ್ ಮಾಡಲಿಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಅದಾದ ತಕ್ಷಣ ಈ ರೀತಿಯಾಗಿ ನೀವು ಪ್ಲೇ ಲಿಸ್ಟನ್ನು ಮಾಡ್ಕೊಳ್ಳಿ. ಅದೇ ಮತ್ತು ನೀವು ನಿಮ್ಮದೇ ಒಂದು ಮೊಬೈಲಲ್ಲಿ ಅದೇ ಇಮೇಲ್ನ ಬಿಟ್ಬಿಟ್ಟು ಬೇರೆ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲೂ ಸಹ ನೀವು ಪ್ಲೇ ಮಾಡಿ. ಒಂದಿನ ಇದರಲ್ಲಿ, ಇನ್ನೊಂದು ದಿನ ಇದರಲ್ಲಿ ಅಂತೇಳಿ ಪ್ಲೇ ಮಾಡಿ ಕೈ ಬಿಡ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಬೇರೆಯವ್ರು ಇರ್ತಾರಲ್ವಾ, ಸೊ ಆ ಫ್ಯಾಮಿಲಿ ಮೆಂಬರ್ಸಲ್ಲೂ ಸಹ ಬೇರೆ ಬೇರೆ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಒಂದೊಂದಿನ ಒಂದೊಂದು ಪ್ಲೇ ಮಾಡಿನೂ ಸಹ ಬಿಟ್ಟು ವಾಚ್ ಅವರ್ನ ಮಾಡ್ಕೋಬೋದು. ನಿಮ್ಮದೇ ಚಾನಲ್ನ ನೀವೇ ಸಹ ನೋಡಬೇಡಿ ಅಷ್ಟೇ. ಸೊ ಇದಿಷ್ಟು ಮಾಹಿತಿ ಕೆಲವರಿಗೆ ಯೂಸ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ.